ಹೋಗಬೇಕಾಗಿದೆ. ಶಶಿ ತರೂರ್ ಒಳ್ಳೆ ವಾಗ್ಮಿ ಇರ್ಬೋದು, ಇಂಗ್ಲೀಷ್ ಬಲ್ಲವರು ಇರ್ಬೋದು. ಕೇರಳದಲ್ಲಿ ಎಷ್ಟು ಮಟ್ಟಿಗೆ ಅವರು ಯಶಸ್ವಿಯಾಗಿದ್ದಾರೆ ತಮ್ಮ ಸೀಟನ್ನು ಗೆಲ್ಲೋದು ಬಿಟ್ಟು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಅಂದ್ರೆ ಒಬ್ಬ ಮಾಸ್ ಲೀಡರ್ ಇಲ್ಲ ಅಂಥ ಪ್ರಸಂಗದಲ್ಲಿ ಕರ್ನಾಟಕದಲ್ಲಿ ಒಬ್ಬ ಮಾಸ್ ಲೀಡರ್ ಇದ್ದಾರೆ, ಸಿದ್ದರಾಮಯ್ಯನ ಮುಟ್ಟೋದಪ್ಪ ಅಂತಂದ್ರೆ ಅವ್ರನ್ನು ಸೇಮ್ ಸ್ಥಾನಕ್ಕೆ ಹಾಕೋದಪ್ಪ ಅಂತಂದ್ರೆ ತನ್ನ ಕಾಲ ಮೇಲೆ ತಾನು ಕಲ್ಲು ಹಾಕ್ಕೊಂಡಂಗೆ ಅನ್ನುವಂಥದ್ದು ಸ್ಪಷ್ಟ ಅದು ರಾಹುಲ್ ಗಾಂಧಿ. ಹಾಗೆ ತಿಳ್ಕೊಂಡು ನಮ್ಮ ಶಿವಕುಮಾರ್ ಅವ್ರ ಮನುಷ್ಯ ನೋವು ಮಾಡಬೇಕು ಅನ್ನೋ ಇಚ್ಛೆ ಇಲ್ಲ ಅವ್ರಿಗೆ. ಯಾಕಂತಂದರೆ ಅವರೂ ಸಹ ಹೋರಾಟ ಮಾಡಿದವರು, ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ಸಿಗರು, ಜೊತೆಗೆ ಕಾಂಗ್ರೆಸ್ ಸಲುವಾಗಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದವರು, ಅವ್ರ ಮೇಲೆ ಸಿಂಪತಿ ಅದಾವೆ. ಹೀಗಾಗಿ ಅವ್ರು ಬಿಟ್ಟು ಕೊಡೋ ಮನಸ್ಸಿಲ್ಲ. ಮತ್ತು ಇನ್ನೊಂದಿಲ್ಲ ಗಮನಿಸ್ಬೇಕಾಯ್ತಪ್ಪ ಅಂದ್ರೆ ಶಾಸಕರು ಸಹ ಮ್ಯಾಕ್ಸಿಮಮ್ ಸಿದ್ದರಾಮಯ್ಯ ಜೊತೆಗಿದ್ದಾರೆ. ಇದು ಬಹಳ ತಿಳ್ಕೊಳ್ಳೋಂಥ ವಿಷಯ ಅದ. ಹೌದು ಒಬ್ಬ ಶಾಸಕರಿದ್ದಾರೆ ಒಂದು 70-80 ಜನ ಅಂತಂದ್ರೆ ಇಷ್ಟರಲ್ಲೇ ಮಾಡಿಬಿಡ್ತಿದ್ರು ಹೇಳು. ಅದು ಇಲ್ಲ ಅಲ್ಲ, ಶಾಸಕರು ಅವ್ರ ವಿರೋಧಿ ಹೇಳುವಾಗ ಡಿ ಕೆ ಶಿವಕುಮಾರ್ ಅವ್ರ ವಿರೋಧಿ ಹೇಳುವಾಗ 2, 3, 4, 5 ಅಂತಲ್ಲ, ಹೆಚ್ಚಿದ್ದಾರಿಲ್ಲ ಅಂತಲ್ಲ. ಆದರೆ ಸರ್ಕಾರ ರಚಿಸುವಲ್ಲ ಸಿದ್ದರಾಮಯ್ಯರಿಗಿಂತ ಹೆಚ್ಚಿನ ಶಾಸಕರು ಹೊಂದಿಲ್ಲ ಅನ್ನೋದು ಈಗಾಗಲೇ ಜಗಜ್ಜಾಹೀರಾದಂಥ ವಿಷಯ. ಶಾಸಕರ ಬೆಂಬಲ ಇಲ್ಲ ಅವ್ರಿಗೆ. ಇರುವ 4-5 ಜನ 5-6 ಜನ ಅನ್ರಿ ಪಾಪ ಹೇಳಿ ಕೊಡ್ತಿರ್ತಾರೆ. ಜೊತೆಗೆ ಮಾಸ್ ಲೀಡರ್ ಅವರು ಸಿದ್ದರಾಮಯ್ಯವರು, ಇದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ, ತೆರವು ಆಗಿದೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ. ಹೀಗಾಗಿ ಒಬ್ಬ ಮಾಸ್ ಲೀಡರ್ನ ಕಳ್ಕೊಳ್ಳೋ ಇಚ್ಛೆ ಅವರಿಗೆಲ್ಲ. ಮುಖ್ಯಮಂತ್ರಿ ಪದವಿಯಿಂದ ಅವ್ರನ್ನ ಇಳಿಸಿ ಈ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರನ್ನು CM ಮಾಡೋ ಸ್ಥಿತಿಯಲ್ಲಿ ಸರ್ವದಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ